ಈಗ ಬೇಡ ಆಯ್ತಾ. ಈಗಿಲ್ರಿ ಸರ್ ನಾನು ನಿಮ್ಗೆ ಏನು ಹೇಳತ್ತಂತಾರ, ಇವ್ರು ಕನ್ಫ್ಯೂಸ್ ರೈತರ ನಾವ ಮುಖ್ಯಮಂತ್ರಿ ಅವ್ರ ಕಡೆ ನೀವು ನಿಯೋಗನ ಒಯ್ಯತ್ರಿ, ಇದೆಲ್ಲ ಸರಿ ಐತ್ರಿ, ಈಗೆಲ್ಲ ಪಾಯಿಂಟ್ಗಳನ್ನ ಕೊಟ್ಟಿದ್ರಿ. ಈಗ ಟೈಮಿಂಗ್ ಇದಕ್ಕೆ ಭಾಳ ಲೇಟ್ ಆಕತ್ರಿ. ನಮಗೇನತ್ರಿ, ನೀವು ತಕ್ಷಣ ಈ ಕಾರ್ಖಾನೆಯವ್ರದ ಬಗೆಹರಿಸ್ರಿ, ಇಲ್ಲ ಸರ್ಕಾರದವ್ರು ನೀವು ನಮಗೆ ಹಣ ಕೊಡ್ತಿರೋ ಒಂದು ಪರಿಹಾರನ ಘೋಷಣೆ ಮಾಡಿರಪ್ಪ ಅಂತಂದ್ರ ನಾವ ನಾಳೆ ನೀವು ಹೇಳ್ರಿ, ನಾಳೆ ಸಾಯಂಕಾಲ ಒಳಗಾಗಿ ಅದು ಲೇಟ್ ಮಾಡ್ಬೇಡ್ರಿ. 4 ಗಂಟೆಗೆ ಮತ್ತೆ ನಾವು ಮುಂದಿನ ತಯಾರಿ ಹೆಂಗೆ ಸ್ಟೇಟ್ಮೆಂಟ್ ಕೊಡ್ಕೋತಿರ್ಬೇಕ್ರಿ. ಮತ್ತು ನಾವು ಲಾಸ್ಟ್ ಆಗಲಿಲ್ಲ ಅಂದ್ರೆ 7 ತಾರೀಕು ನಾಳೆ ನಾಡ್ದ ಸರ ನಿಮಗೆ 4-5 ದಿವಸ ಟೈಮಿಂಗ್ ಹೋದ್ರೆ ಆಗೋ ಪರಿಸ್ಥಿತಿ ಇಲ್ಲ. ನೀವು ನಾಳೆ ಎಂಥ ಪರಿಸ್ಥಿತಿ ಐತಂದ್ರು ನಾಳೆ ಮಧ್ಯಾಹ್ನ ಒಳಗಾಗಿ ಒಂದು ಒಳ್ಳೆ ನಿರ್ಣಯನ ಏನ್ರೇ ಇದೆ. ಈಗ ಉಳಿದ ವಿಷಯ ಎಲ್ಲ ನಾವು ನಿಮಗೆ ಕೂತು ಆಮೇಲೆ ಒಂದು 20 ಮಂದಿ ಮುಖಂಡರು ಕೂಡಿ ನಾವು ಮೀಟಿಂಗ್ ಮಾಡೋಣ ಸರ್, ಅದೇನು ತೊಂದರೆ ಇಲ್ಲ, ಅದನ್ನ ಲೇಟ್ ಮಾಡಿ. ಇದು ಕಾರ್ಖಾನೆ ಚಾಲೂ ಆಗ್ತಕ್ಕಂಥ ಮಾಲಕರ ವ್ಯವಹಾರ, ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ವ್ಯವಹಾರ ಇಷ್ಟರಿಗೆ ಹೇಳ್ರಿ. ಉಳಿದೇನೆ ಸರ್ ನೀವು 4 ದಿವಸ ಬಿಟ್ಟು ಕಾರ್ಖಾನೆ ಎಲ್ಲ ಚಾಲೂ ಮಾಡಿಸಿ ಸುಭಾಷ್ ಕಕ್ಕ ನಾವು ಇಲ್ಲಿ ಮಾತಾಡ್ತೀವಿ ವಿಷಯ ಹೇಳತ್ತನ್ರಿ. ಅದಕ್ಕಾಗಿ ದಯವಿಟ್ಟು ಲೇಟ್ ಮಾಡಬೇಡ್ರಿ. ಅದನ್ನೊಂದು ಸಂದೇಶ ಲೇಟ್ ಮಾಡೋದು ಅಂತ ಹೇಳಿದ್ರಿ. ನಾನು ದಿವಸ 2 ದಿವಸ ಅಂತ ಹೇಳಿದ್ರಿ. ಈಗಾಗಲೇ ಸಮಯ 8 ಗಂಟೆ ಆಗಕ್ಕೆ ಬಂದಿದ್ದು, 7 ಗಂಟೆ ಆಗಕ್ಕೆ ಬಂದದ್ದು, 8 ಗಂಟೆ ಆಗಕ್ಕೆ ಬಂದಿಲ್ಲ. ಅದಕ್ಕೆ ನಾಳೆನ ಮೀಟಿಂಗ್ ಮಾಡೋದು, ನಾಳೆ ಸಾಯಂಕಾಲ ಮೀಟಿಂಗ್ ಮಾಡ್ಸಕ್ಕೆ ನಾ ತಯಾರಿ. ನಾಳೆ ಸಾಯಂಕಾಲ 6 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್. ನಂತರ ನೀವು ಅವತ್ತು ಇರಬೇಕಾಗುತ್ತೆ. 7ನೇ ತಾರೀಕು ಮುಂಜಾನೆ ಕಾರ್ಖಾನೆಯವ್ರದ್ದು ಮೀಟಿಂಗ್. ಅದರ ಜೊತೆಗೇನೆ ಮತ್ತು ಏನು ಅಧಿಕಾರಿಗಳ ಮೀಟಿಂಗ್ ಆಗಬೇಕು. ನಿಮ್ಮ ಜಿಲ್ಲಾಧಿಕಾರಿಗಳ ವರದಿ ಏನು, ನಿಮ್ಮ SP ವರದಿ ಏನು, ಅವೆಲ್ಲನೂ ಪಡೆದುಕೊಂಡು 7ನೇ ತಾರೀಕು 2 ಗಂಟೆ ಒಳಗೆ ನಿಮಗೆ ಸರ್ಕಾರದ ನಿರ್ಣಯ, ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ. 6ನೇ ತಾರೀಕು ಅಂದ್ರೆ ನಾಳೆ, 7ನೇ ತಾರೀಕು ನಾಡಿದ್ದು 2 ಗಂಟೆ ಒಳಗೆ ನಿಮಗೇನು ನಿರ್ಣಯ ನಾವು ಸರ್ಕಾರದವರು ಕೊಡೋದಕ್ಕೆ ಸಾಧ್ಯ, ನಾವು ಸರ್ಕಾರದವರು ಹೇಗೆ ರೈತರ ಜೊತೆಗೆ ರೈತರ ಬೆನ್ನ ಹಿಂದೆ ನಿಲ್ಲೋದಕ್ಕೆ ಬರ್ತೇವೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಮ್ಮ ನಿರ್ಣಯವನ್ನು ಕೊಡ್ತೀವಿ. ಅದಕ್ಕೆ ನೀವು ಎಷ್ಟು ಮಂದಿ ಬರ್ತೀರಿ? 10 ಮಂದಿ ಬಂದ್ರೆ 10 ಮಂದಿ, 20 ಮಂದಿ 20 ಮಂದಿ ಕೇಳ್ತಾರ. ನೀವು ಯಾರು ಹೊಂಟಿದಾರೋ ಯಾಕೆ ಕೇಳ್ತೀರ? ಅವ್ರದ ಕರ್ತವ್ಯ ಐತೆ, ಸರ್ಕಾರದ ಕರ್ತವ್ಯ ಅದ. ನೋಡಿ, ದೊಡ್ಡ ವ್ಯವಹಾರ ಬಂದ್ರ ಮುಖ್ಯಮಂತ್ರಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಈ ಕಾರ್ಖಾನೆ ವ್ಯವಹಾರ ಬೇರೆ ಐತೆ, ಇದು ಕಾರ್ಖಾನೆಯವರ ವ್ಯವಹಾರ, ಮುಖ್ಯಮಂತ್ರಿ ಕೂಡ ಬಗೆಹರಿಸಿದಂತ ವ್ಯವಹಾರ ಐತದ. ಅದು ನಾವು ತಗೊಂಡು 200 ರೂಪಾಯಿ ಮುಖ್ಯಮಂತ್ರಿ ಕೊಡ್ಸಿಲ್ಲ. ನಾವ ಹೋರಾಟ ಮಾಡಿದ್ವು, ರೈತ ದೇವರುಗಳು ನೀವೆಲ್ಲ ಬಂದ್ರಿ, ಜಿಲ್ಲಾಧಿಕಾರಿ SP ಅವರು ಗುದ್ದೇಡ್ಯಾರು, ಅದಕ್ಕೆ ಹೋರಾಟ ಆಗೈತೆ. ಮುಖ್ಯಮಂತ್ರಿ ಅವರು ಬಂದಿದ್ದು ನಿರ್ಧಾರ ಮಾಡಿಲ್ಲ. ಕಾರ್ಖಾನೆ ಶುಗರ್ ಯಾರು ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಮಾತಾಡಿಲ್ಲ. ಈಗ ಅವ್ರು ಹೇಳತ್ತು, ನಾ ಏನ್ ಹೇಳತ್ತನು, ಕಾರ್ಖಾನೆ ಅವ್ರು ರೊಕ್ಕ ಕೊಡ್ತೀರ ಸರ, ತಾವು ಪರಿಹಾರನ ನಾಳೆಂದ್ರನ ನಮಗ್ ಒಂದ ವಿಷಯ ಸರ, ನಮ್ಗ ನಮ್ ಬೇಡಿಕೆ ಐತ್ರಿ. ಕಾರ್ಖಾನೆ ಅವ್ರು 3,400 ಬಂದಿತ್ತು, ಅವ್ರು 200 ಬಂದಿರ್ತಾರ. ಅವ್ರೇನ್ ಕಮಿಟ್ಮೆಂಟ್ ಮಾಡ್ತಾರೋ ಅದೇನ್ ನಡೆದೈತಿ, ಅವ್ರು ಒಟ್ಟ ಕೊಡುದಿಲ್ಲ ಅಂದ್ರೂ ಕೂಡ ನೀವೇ ಕೊಡ್ಬೇಕಾಗ್ತೈತಿ. ಸರಿ, 1 ಟನ್ನಿಗೆ 1,000 ರೂಪಾಯಿ ಕೇಳಿದ್ವಿ ನಾವು. ಅದನ್ನ ನೀವು CM ಅವ್ರ ಜೊತೆ ಮಾಡಿ ಅದನ್ನ ನಾಳೆ ಮಧ್ಯಾಹ್ನ ಸಾಯಂಕಾಲ ಒಳಗಾಗಿ ಅಲ್ಲಿಂದ ನೀವು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ನಮಗದ ಒಪ್ಪಿಗೆ ಇದ್ರೆ ತೊಂದರೆ ಇಲ್ಲ. ಅಲ್ಲ, ನೀವು ನೋಡಿ, ನಿಮ್ಮನ್ನು ಅವ್ರ ಜೊತೆಗೆ ಕೊಂಡಿರ್ತೇನೆ, ನಾನು ಕೊಂಡಿರ್ತೇನೆ, ನಿಮ್ಮ ವಕೀಲನಾಗಿ ಕೊಂಡಿರ್ತೇನೆ. ನೀವು ಏನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀರಿ ಅದನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಅವ್ರ ಜೊತೆಗೆ ನೀವೇನು ನಿಮ್ಮ ಡಿಮ್ಯಾಂಡ್ ಇಡೋದೈತಿ, ಬೇಡಿಕೆ ಇಡೋದೈತಿ, ನೀವು ಹೇಳೋದೈತಿ, ಹೇಳ್ತೀರಿ, ಚರ್ಚೆ ಮಾಡ್ತೀವಿ. ನಿಮ್ಮ ಕೂಡ ಚರ್ಚೆ ಮಾಡಿದ ಮೇಲೆ ಫ್ಯಾಕ್ಟ್ರಿ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಹಿನ್ನೆಲೆ ಒಳಗೆ ಏನು ಒಂದು ನಿಮ್ಮ ಪರವಾಗಿರ್ತಕ್ಕಂಥ ನಿರ್ಣಯ ಹೊರಹೊಮ್ಮುತ್ತದೆ. ಅದಕ್ಕೆ ರೈತ ಬಂಧು